ಕುಂಡಲಿನಿ ಎಂದರೇನು? ರಹಸ್ಯಮಯ ಆತ್ಮಶಕ್ತಿಯ ಮಹಾಸತ್ಯ. ಭಾರತೀಯ ಋಷಿಗಳ ಪುರಾತನ ಜ್ಞಾನದಲ್ಲಿ ಮಾನವ ದೇಹವನ್ನು ಒಂದು ದೇವಾಲಯ ಎಂದು ಕರೆದಿದ್ದಾರೆ. ಆ ದೇವಾಲಯದ ಆಳದಲ್ಲಿ ಮೌನವಾಗಿ, ಗುಪ್ತವಾಗಿ, ಸರ್ಪದಂತೆ ಸುತ್ತಿಕೊಂಡು ನಿದ್ರಿಸುತ್ತಿರುವ ಒಂದು ದಿವ್ಯ ಶಕ್ತಿ ಇದೆ. ಅದೇ ಕುಂಡಲಿನಿ. ಈ ಶಕ್ತಿ ಸಾಮಾನ್ಯವಲ್ಲ. ಇದು ಪರಮಶಕ್ತಿ, ಇದು ದೇವಿ, ಇದು ಬ್ರಹ್ಮಾಂಡದ ಸ್ಪಂದನ. ಋಷಿಗಳು ಹೇಳುತ್ತಾರೆ, ಯಾರು ಕುಂಡಲಿನಿಯನ್ನು ಅರಿತಾರೋ ಅವರು ತಮ್ಮೊಳಗಿನ ದೇವರನ್ನು ಕಂಡವರೇ. ಕುಂಡಲಿನಿಯ ಅರ್ಥ: ಕುಂಡಲ ಎಂದರೆ ಸುತ್ತಿಕೊಂಡಿರುವುದು. ಕುಂಡಲಿನಿ ಎಂದರೆ ಸರ್ಪದಂತೆ 3 ಅರೆ ಸುತ್ತು ಹಾಕಿ ಮೂಲಾಧಾರ ಚಕ್ರದಲ್ಲಿ ನಿದ್ರಿಸುತ್ತಿರುವ ಶಕ್ತಿ. ಈ ಶಕ್ತಿ ಜಾಗೃತಿಯಾದಾಗ ಮಾನವ ಜೀವನವೇ ಬದಲಾಗುತ್ತದೆ. ಇದನ್ನು ನಮ್ಮ ಶಾಸ್ತ್ರಗಳಲ್ಲಿ, ವಿಶೇಷವಾಗಿ ಶಿವ ಸಂಹಿತೆ, ಹಠಯೋಗ ಪ್ರದೀಪಿಕ ಮತ್ತು ಶ್ರೀ ದೇವಿ ಭಾಗವತಂನಲ್ಲಿ ವಿವರಿಸಿದ್ದಾರೆ. ಓಂ. ಪುರಾತನ ಮಂತ್ರಗಳು, ರಹಸ್ಯ ಜಪಗಳು. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೇ. ಓಂ ಕುಂಡಲಿನ್ಯೈ ನಮಃ. ಓಂ ನಮಃ ಶಿವಾಯ. ಈ ಮಂತ್ರಗಳು ಕೇವಲ ಪದಗಳಲ್ಲ, ಇವು ಶಕ್ತಿಯ ಸ್ಪಂದನೆಗಳು. ಜಪಿಸಿದಾಗ ದೇಹದ ನಾಡಿಗಳು ಶುದ್ಧಿಯಾಗುತ್ತವೆ ಎಂದು ಯೋಗಿಗಳು ಹೇಳುತ್ತಾರೆ. ಕುಂಡಲಿನಿ ಎಲ್ಲಿದೆ? ಮಾನವ ದೇಹದಲ್ಲಿ 7 ಪ್ರಮುಖ ಚಕ್ರಗಳಿವೆ. ಅವುಗಳಲ್ಲಿ ಮೊದಲನೆಯದು ಮೂಲಾಧಾರ ಚಕ್ರ. ಅಲ್ಲಿಯೇ ಕುಂಡಲಿನಿ ನಿದ್ರಿಸುತ್ತಿದೆ. ಕುಂಡಲಿನಿ ಜಾಗೃತಿಯಾದಾಗ ಅದು ಸರ್ಪದಂತೆ ಮೇಲಕ್ಕೆ ಚಲಿಸುತ್ತದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಸಹಸ್ರಾರ ತಲುಪಿದಾಗ ಅದು ಶಿವನೊಂದಿಗೆ ಏಕೀಭವಿಸುತ್ತದೆ. ಈ ಶಿವಶಕ್ತಿ ಮಿಲನವೇ ಪರಮಾನಂದ. ರಹಸ್ಯ ಅನುಭವಗಳು. ಕುಂಡಲಿನಿ ಜಾಗೃತಿಯಾದಾಗ ಕೆಲವರಿಗೆ ದೇಹದಲ್ಲಿ ಕಂಪನ, ಬೆನ್ನೆಲುಬಿನಲ್ಲಿ ಉಷ್ಣತೆ, ಕನಸಿನಲ್ಲಿ ದೇವಿಯ ದರ್ಶನ, ಆಕಸ್ಮಿಕ ಜ್ಞಾನೋದಯ, ಅನಿರ್ವಚನೀಯ ಶಾಂತಿ. ಆದರೆ ಯೋಗ್ಯ ಮಾರ್ಗದರ್ಶನವಿಲ್ಲದೆ ಪ್ರಯತ್ನಿಸಿದರೆ ಮನಸ್ಸಿನ ಗೊಂದಲವು ಉಂಟಾಗಬಹುದು ಎಂದು ಯೋಗಶಾಸ್ತ್ರ ಎಚ್ಚರಿಸುತ್ತದೆ. ಆದ್ದರಿಂದ ಸದ್ಗುರು ಮಾರ್ಗದರ್ಶನ ಬಹಳ ಮುಖ್ಯ. ದೇವಿ ರೂಪದಲ್ಲಿ ಕುಂಡಲಿನಿ. ತಂತ್ರಶಾಸ್ತ್ರಗಳಲ್ಲಿ ಕುಂಡಲಿನಿಯನ್ನು ದೇವಿಯಾಗಿ ಪೂಜಿಸುತ್ತಾರೆ. ಅವಳನ್ನು ಆದಿಪರಾಶಕ್ತಿ ಎಂದು ಕರೆಯುತ್ತಾರೆ. ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮವಿದೆ, ಕುಂಡಲಿನಿ ರೂಪಿಣಿ, ಅಂದರೆ ದೇವಿ ಸ್ವತಃ ಕುಂಡಲಿನಿಯಾಗಿ ನೆಲೆಸಿದ್ದಾಳೆ. ಇದು ಕೇವಲ ಯೋಗವಲ್ಲ, ಇದು ಭಕ್ತಿ, ಇದು ಶಕ್ತಿ ಸಾಧನೆ. ಕುಂಡಲಿನಿ ಜಾಗೃತಿಗೆ ಮಾರ್ಗಗಳು: ಪ್ರಾಣಾಯಾಮ, ಧ್ಯಾನ, ಮಂತ್ರಜಪ, ಬ್ರಹ್ಮಚರ್ಯ ಮತ್ತು ಶುದ್ಧ ಜೀವನ. ಸದ್ಗುರು ಆಶೀರ್ವಾದ. ಋಷಿಗಳ ಮಾತು: ಶರೀರವೇ ಸಾಧನಂ, ಉಸಿರೇ ಮಾರ್ಗ, ಮನವೇ ದ್ವಾರ. ಮಹಾರಹಸ್ಯ. ಕುಂಡಲಿನಿ ಜಾಗೃತಿಯಾದಾಗ ವ್ಯಕ್ತಿ ಸಾಮಾನ್ಯನಾಗಿರಲಾರನು. ಅವನ ದೃಷ್ಟಿ ಬದಲಾಗುತ್ತದೆ, ಅವನ ಮಾತು ಶಕ್ತಿಯಾಗುತ್ತದೆ, ಅವನ ಸಾನ್ನಿಧ್ಯವೇ ಶಾಂತಿಯನ್ನು ಹರಡಿಸುತ್ತದೆ. ಆದರೆ ನಿಜವಾದ ಜ್ಞಾನಿಗಳು ಅದನ್ನು ಪ್ರದರ್ಶಿಸುವುದಿಲ್ಲ. ಅವರು ಮೌನದಲ್ಲೇ ಬದುಕುತ್ತಾರೆ. ಕೊನೆಯ ಸಂದೇಶ: ನಿಮ್ಮೊಳಗೆ ಈಗಲೂ ಒಂದು ಶಕ್ತಿ ಮಲಗಿದೆ. ಅದು ಎಚ್ಚರವಾದರೆ ನಿಮ್ಮ ಜೀವನವೇ ದಿವ್ಯಗಾಥೆಯಾಗಬಹುದು. ಪ್ರಶ್ನೆ ಒಂದೇ: ನೀವು ಆ ಶಕ್ತಿಯನ್ನು ಅರಿಯಲು ಸಿದ್ಧವೇ? ಕುಂಡಲಿನಿಯ ಮೌನ ಚಲನೆ. ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಉಸಿರನ್ನು ಕೇಳಿ. ಆ ಮೌನದ ಮಧ್ಯೆ ಒಂದು ಸೂಕ್ಷ್ಮ ಸ್ಪಂದನೆ ಇದೆ. ಅದು ಹೃದಯದ ತಟತಟ ಅಲ್ಲ, ಅದು ನರಗಳ ಕಂಪನವೂ ಅಲ್ಲ, ಅದು ಆತ್ಮಶಕ್ತಿ. ಋಷಿಗಳು ಅದನ್ನು ಸುಷುಮ್ನಾ ನಾಡಿಯ ರಹಸ್ಯ ಎಂದು ಹೇಳಿದ್ದಾರೆ. ಇಡ,
ಪಿಂಗಲ ಸುಷುಮ್ನ. ಈ 3 ನಾಡಿಗಳು ಸಮತೋಲನವಾದಾಗ ಮಾತ್ರ ಕುಂಡಲಿನಿ ಎಚ್ಚರಗೊಳ್ಳುತ್ತದೆ. ರಹಸ್ಯ ಸಂಕೇತಗಳು. ದೇವಿಯ ಕರೆಯು. ಕುಂಡಲಿನಿ ಜಾಗೃತಿಗೆ ಮುನ್ನ ಕೆಲವು ಸೂಕ್ಷ್ಮ ಸೂಚನೆಗಳು ಬರುತ್ತವೆ. ಅಕಸ್ಮಾತ್ ಧ್ಯಾನದಲ್ಲಿ ಆಳಕ್ಕೆ ಹೋಗುವುದು, ಶಬ್ದಗಳಿಗಿಂತ ಮೌನ ಇಷ್ಟವಾಗುವುದು, ಜನಸಮೂಹದ ನಡುವಿದ್ದರೂ ಒಳಗೆ ಏಕಾಂತ ಭಾವ, ದೇವಿ ಮಂತ್ರಗಳತ್ತ ಆಕರ್ಷಣೆ, ಅಜ್ಞಾತ ಭಯವಿಲ್ಲದ ಸ್ಥಿತಿ. ಇವು ಸಾಮಾನ್ಯ ಬದಲಾವಣೆಗಳಲ್ಲ, ಇವು ಅವಳು ಕರೆಯುವ ಸಂಕೇತಗಳು. ಓಂ. ಪುರಾತನ ತಂತ್ರ ರಹಸ್ಯ. ತಂತ್ರಗಳಲ್ಲಿ ಹೇಳಲಾಗಿದೆ, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಈ ಶ್ಲೋಕ ಕೇವಲ ಪ್ರಾರ್ಥನೆಯಲ್ಲ, ಇದು ಆತ್ಮಸ್ಮರಣೆ. ಕುಂಡಲಿನಿ ಹೊರಗೆ ಹುಡುಕುವ ಶಕ್ತಿಯಲ್ಲ, ಅವಳು ನಿಮ್ಮೊಳಗೆ ಇರುವ ದೇವಿ. ನಲ್ಲದಲ್ಲಿ ಏನು ಸಂಭವಿಸುತ್ತದೆ? ಯೋಗಿಗಳು ಹೇಳುತ್ತಾರೆ, ಕುಂಡಲಿನಿ ಸಹಸ್ರಾರ ತಲುಪಿದಾಗ 1000 ದಳದ ಕಮಲದ ಅನುಭವ, ಆಂತರಿಕ ಪ್ರಕಾಶ, ಸಮಯದ ಭಾವನೆ ಕಳೆದು ಹೋಗುವುದು, ನಾನು ಎಂಬ ಅಹಂಕಾರ ಕರಗುವುದು. ಅದು ಮರಣವಲ್ಲ, ಅದು ಪುನರ್ಜನ್ಮ. ಮಹಾ ಎಚ್ಚರಿಕೆ. ಈ ಮಾರ್ಗ ಆಟವಲ್ಲ. ಅತಿಯಾದ ಪ್ರಾಣಾಯಾಮ, ತಪ್ಪಾದ ಮಂತ್ರ ಅಥವಾ ಗುರು ಇಲ್ಲದೆ ಮಾಡಿದ ಪ್ರಯತ್ನ ಮನಸ್ಸಿಗೆ ಒತ್ತಡ ಉಂಟುಮಾಡಬಹುದು. ಆದ್ದರಿಂದ ಯೋಗದಲ್ಲಿ ಧೈರ್ಯ ಪ್ಲಸ್ ಶುದ್ಧ ಜೀವನ ಪ್ಲಸ್ ಮಾರ್ಗದರ್ಶನ ಮುಖ್ಯ. ಕುಂಡಲಿನಿ ಮತ್ತು ದೇವಿ ಭಕ್ತಿ. ತಂತ್ರ ಪರಂಪರೆಯಲ್ಲಿ ಕುಂಡಲಿನಿಯನ್ನು ಕೆಲವೊಮ್ಮೆ ಆದಿಪರಾಶಕ್ತಿ ರೂಪದಲ್ಲಿ ಕಾಣುತ್ತಾರೆ. ಭಕ್ತರು ಅವಳನ್ನು ಕಾಳಿ, ತ್ರಿಪುರ ಸುಂದರಿ, ಭುವನೇಶ್ವರಿ ರೂಪಗಳಲ್ಲಿ ಆರಾಧಿಸುತ್ತಾರೆ. ಆದರೆ ಅವಳ ಮೂಲ ಸ್ವರೂಪ ಶುದ್ಧ ಶಕ್ತಿ. ಅತ್ಯಂತ ಗೂಢ ಸತ್ಯ. ಕುಂಡಲಿನಿ ಜಾಗೃತಿಯಾದ ವ್ಯಕ್ತಿಯನ್ನು ಗುರುತಿಸಲು ಒಂದು ಲಕ್ಷಣ. ಅವನು ಮಾತನಾಡುವಾಗ ಪದಗಳಿಗಿಂತ ಶಾಂತಿ ಹೆಚ್ಚು ಅನುಭವವಾಗುತ್ತದೆ. ಅವನು ಕೋಪಗೊಳ್ಳುವುದಿಲ್ಲ. ಅವನ ಕಣ್ಣುಗಳಲ್ಲಿ ಭಯವಿಲ್ಲ. ಅವನೊಳಗೆ ಶಿವಶಕ್ತಿ ಸಮತೋಲನವಾಗಿದೆ. ಇದನ್ನು ಓದುತ್ತಿರುವ ನೀವು ಬಹುಶಃ ಯಾದೃಚ್ಛಿಕವಲ್ಲ. ಕುಂಡಲಿನಿ ವಿಷಯದತ್ತ ಆಕರ್ಷಣೆಯೇ ಒಂದು ಸಂಕೇತ. ಬಹುಶಃ ನಿಮ್ಮೊಳಗಿನ ಶಕ್ತಿ ಚಲಿಸತೊಡಗಿದೆ. ಆದರೆ ಅವಳ ಪೂರ್ಣ ಜಾಗೃತಿ ಹೇಗೆ ಆಗುತ್ತದೆ? ಯಾವ ಕ್ಷಣದಲ್ಲಿ ಅದು ಸಿಡಿಲನಂತೆ ಮೇಲಕ್ಕೆ ಏರುತ್ತದೆ? ಅದು ಇನ್ನೂ ಬಹಿರಂಗವಾಗಿಲ್ಲ. ಮುಂದಿನ ಭಾಗದಲ್ಲಿ ನೋಡೋಣ.